ಈಗಾಗಲೇ ರವೀಂದ್ರ ಕಲಾಕ್ಷೇತ್ರದ ಬಳಿಗೆ ಲೀಲಾವತಿಯವರ ಪಾರ್ಥಿವ ಶರೀರ ಬಂದಿದೆ. ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥವರು, ಅನೇಕ ಪ್ರಶಸ್ತಿಗಳನ್ನು ಪಡೆದಂಥವರು ಲೀಲಾವತಿಯವರು. ಆದರೆ ಇವತ್ತು ಅವರು ಪಾರ್ಥಿವ ಶರೀರದ ಸ್ವರೂಪದಲ್ಲಿ ಇವತ್ತು ಬಂದಿದ್ದಾರೆ. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡ್ಕೊಳ್ಬೋದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದ ಬಳಿಗೆ ಬಂದು ಲೀಲಾವತಿಯವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಅದಾದ ನಂತರ ಇಲ್ಲಿ ಸುಮಾರು 2 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಬಳಿಯಲ್ಲಿ ಸಂಜೆ 3:30 ವೇಳೆಗೆ, ಮಧ್ಯಾಹ್ನದ ನಂತರ 3:30 ವೇಳೆಗೆ ಸೋಲದೇವನಹಳ್ಳಿಯ ಅವರ ತೋಟದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ, ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಲೀಲಾವತಿಯವರು ಪುಟ್ಟ ಮಗುವಾಗಿದ್ದಾಗ ಲಿಲ್ಲಿ ನಂತರ ಇದ್ದಾರೆ. ಶಮಿತಾ ಅವ್ರ ಜೊತೆಗೆ ಮಾತನಾಡಿಸ್ತೀನಿ. ಹಾಗೆಯೇ ಗೌರೀಶ್ ಅವರು ಕೂಡ ಇದ್ದಾರೆ. ಗೌರೀಶ್ ಅವರೇ, ನೀವು ಆವಾಗಲೇ ಹೇಳ್ತಾ ಇದ್ರಿ, ಹೇಗೆ ತನ್ನ ಜೀವನದಲ್ಲಿ ಎತ್ತರಕ್ಕೆ ಏರುವಂತಹ ಸಂದರ್ಭದಲ್ಲಿ ತನ್ನ ದುಡಿಮೆಯನ್ನು ಮಾಡ್ತಾ ಬಂದಂಥವ್ರು ಲೀಲಾವತಿ ಅನ್ಕೊಂಡು. ನೀವು ಅವ್ರ ಜೊತೆಗೆ ಸಾಕಷ್ಟು ಬಾರಿ ಅವರ ಸಂದರ್ಶನವನ್ನು ಮಾಡೋ ಸಂದರ್ಭಗಳಿರ್ಬೋದು, ಬೇರೆ ಸಂದರ್ಭಗಳಿರ್ಬೋದು. ನಿಮ್ಮ ದೃಷ್ಟಿಯಲ್ಲಿ ಲೀಲಾವತಿಯವರನ್ನ ನೀವು ಹೆಂಗೆ ನೋಡ್ತೀರಿ ಅಂತ? ಓಕೆ, ಹರಿಪ್ರಸಾದ್, ಅದೇ ನಾವು ಪತ್ರಕರ್ತರಾಗಿ ವಿಶೇಷವಾಗಿ ಸಿನಿಮಾ ಫೀಲ್ಡ್ ಅಲ್ಲಿ ಜಾಸ್ತಿ ಒಡನಾಟ ಇಟ್ಕೊಂಡು ಸಿನಿಮಾ ಪತ್ರಕರ್ತರ ಅಂದ್ರೆ ಅದು ಹೆಂಗೆ ಅಂದ್ರೆ ಒಂಥರ ಸರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪತ್ರಕರ್ತರಾಗುವಂತ ಯಾವ ಉದ್ದೇಶ ಆಸೆ ನನ್ಗೆ ಇರ್ಲಿಲ್ಲ. ಆಕ್ಚುಲಿ ನಂದೊಂದು ಆಕ್ಸಿಡೆಂಟಲ್ ಆಗಿ ನಾನು ಬಂದಿರೋದು. ಸೊ ಹೀಗಿದ್ದಾಗ ನೀವು ಟಿವಿನಲ್ಲಿ ನೋಡಿರ್ತೀರ ಮುಂಚೆ, ಅಥವಾ ಥಿಯೇಟರ್ ನೋಡಿರ್ತೀರ, ಅವ್ರು ಸಡನ್ ಆಗಿ ಎದುರುಗಡೆ ಬಂದ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ? ಅದು ಒಂಥರ ಬೇರೆ ತರದ್ದೇ ಫೀಲಿಂಗ್. ನನಗೆ ಬಿ ಸರೋಜಾದೇವಿ ಅವ್ರು ನೋಡಿದಾಗ ಹಂಗೆ ಅನ್ಸಿತ್ತು, ಲೀಲಾವತಿ ಅವ್ರು ನೋಡಿದಾಗ ಹಂಗೆ ಅನ್ಸಿತ್ತು. ಅಂದ್ರೆ ಇವ್ರನ್ನೆಲ್ಲ ನಾವು ಟಿವಿನಲ್ಲಿ ಅಷ್ಟೇ ನೋಡಕ್ ಸಾಧ್ಯ, ಬೇರೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಅನ್ನೋಷ್ಟು ನಾವೆಲ್ಲ ಒಂದು ಫ್ಯಾಮಿಲಿಯಿಂದ ಬಂದಂತವ್ರಿಗೆ. ಸೊ ಸಡನ್ ಆಗಿ ನೀವು ಎಂಟರ್ ಇಂಟು ಜರ್ನಲಿಸಮ್ ಅಂಡ್ ಯು ಗಾಟ್ ಟು ಮೀಟ್ ಸಚ್ ಪರ್ಸನ್ಸ್. ಬಟ್ ನನಗೆ ಲೀಲಾವತಿ ಅವ್ರನ್ನ ಮೀಟ್ ಮಾಡಿದಾಗ ಏನ್ ಅನ್ನಿಸ್ತಂತಂದ್ರೆ, ಯಾರೊಬ್ಬ ದೊಡ್ಡ ತಾರೆ, ತುಂಬಾ ಅಚೀವ್ ಮಾಡಿದಂತ ಒಬ್ಬ ಅಚೀವರ್ನ ಮೀಟ್ ಮಾಡಿದ್ದು ನನಗೆ ಅನ್ಸ್ಲಿಲ್ಲ. ನನಗೆ ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಅಮ್ಮನ್ ಮೀಟ್ ಮಾಡ್ದಂಗ ಅನಿಸ್ತು, ಇನ್ನೊಬ್ಬ ಅಮ್ಮನ್ ಮೀಟ್ ಮಾಡ್ದಂಗ ಅನಿಸ್ತು. ಇದು ನನ್ನ ಅನುಭವ ಮಾತ್ರವಲ್ಲ, ಇದು ಬಹಳಷ್ಟು ಜನರ ಅನುಭವ. ನಾನು ಬಹಳಷ್ಟು ಜನರ ಜೊತೆ ಮಾತಾಡಿದಾಗ, ಬಿಕಾಸ್ ಅವರು ನೋಡಕ್ಕೂ ಹಂಗೆ ಇದ್ದಾರೆ, ಮತ್ತು ಅವ್ರು ಅಂದ್ರೆ ಅವ್ರ ಒಂದ್ ಸರಳತೆ, ಅಂದ್ರೆ ಅಷ್ಟೊಂದು ಮಾಡಿ ಕೂಡ ಅಷ್ಟೊಂದೆಲ್ಲ ಸಾಧನೆ ಮಾಡಿ ಕೂಡ ಅವರು ತುಂಬಾ ಸರಳ ವ್ಯಕ್ತಿತ್ವದ ಹೆಣ್ಮಗಳಾಗಿದ್ರು. ಮತ್ತು ಇನ್ನೊಂದೇನಂದ್ರೆ ಅವರು ಶಿವಾಸ್ ಎಲ್ಲರ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಅದೇ ಪ್ರೀತಿನ ನಮಗೆಲ್ಲ, ಬಹುಶಃ ಸಿನಿಮಾ ಪತ್ರಕರ್ತರ ಎಲ್ಲರಿಗೂ ಅದು ಅನುಭವ ಆಗಿರುತ್ತೆ. ಸೊ ಹೀಗಾಗಿ ಆಮೇಲೆ ನಾನು ನವಿತಾ ಅವ್ರ ಜೊತೆ ಮಾತಾಡ್ತಾ ಹೇಳಿದೆ, ನಾನೇನೋ ಪ್ರಶ್ನೆ ಕೇಳಿದಾಗ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಬಹಳ ಬೇಜಾರಾಗುತ್ತೆ ನನಗೆ, ಯಾಕೆ ಈ ವಿಚಾರ ಎತ್ತಿದೆ ಅಂತ ಹೇಳಿ. ಬಟ್ ಅದು ಫಾರ್ಚುನೇಟ್ಲಿ ಅದು ಆನ್ ದ ರೆಕಾರ್ಡ್ ಆಗಿರಲಿಲ್ಲ, ಆಫ್ ದ ರೆಕಾರ್ಡ್ ಆಗಿತ್ತು. ಆಮೇಲೆ ಆನ್ ದ ರೆಕಾರ್ಡ್ ಮಾತಾಡುವಾಗ ಅದನ್ನ ಬೇರೆ ತರ ಪ್ರಶ್ನೆ ಕೇಳಿ ಅವ್ರು ಬೇರೆ ತರ ಹೇಳಿದ್ರು. ಸೊ ಅಂದ್ರೆ ನಾನು ಹೇಳೋದು, ಒಬ್ಬ ಪತ್ರಕರ್ತರಿಗೆ ಸಿಗುವಂತ ಒಂದು ಅದೃಷ್ಟ ಏನಂತಂದ್ರೆ, ಬಹಳ ಜನರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈಗ ನಾವು ಸ್ಕ್ರೀನ್ ಅಲ್ಲಿ ಏನ್ ಈಗ ನಾನು ವಿಷ್ಣುವರ್ಧನ್ ಇಂಟರ್ವ್ಯೂ ಮಾಡಿದೆ, ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತೀವಿ ಅಷ್ಟೇ ಜನರಿಗೆ ಕಾಣುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಮಾತಾಡಿರ್ತೀವಿ, ಬ್ರೇಕ್ ಅಲ್ಲಿ ಒಂದಷ್ಟು ಮಾತಾಡಿರ್ತೀವಿ, ಮುಗಿದ್ಮೇಲೆ ಒಂದಷ್ಟು ಮಾತಾಡಿರ್ತೀವಿ, ಕಾಫಿ ಕುಡಿದಿರ್ತೀವಿ. ಅವ್ರು ಏನೋ ತೆರೆ ಮೇಲೆ ಹೇಳಕ್ ಆಗದಿರುವಂತಹ, ಅಂದ್ರೆ ಕ್ಯಾಮ್ರಾ ಎದುರುಗಡೆ ಹೇಳಕ್ ಎಷ್ಟೋ ವಿಚಾರಗಳನ್ನ ಹೇಳಿರ್ತಾರೆ. ಅದರಲ್ಲಿ ಒಳ್ಳೆ ಘಟನೆಗಳು, ಕಹಿ ಘಟನೆಗಳು ಎಲ್ಲ ಇರ್ತಾರೆ. ಹೀಗಾಗಿ ಅದು ಒಂಥರ ಬ್ಯೂಟಿಫುಲ್ ಆಗಿರೋ ಅನುಭವ. ಬಟ್ ಲೀಲಾವತಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಯಾರ ಬಗ್ಗೆ ಕೆಟ್ಟದ್ ಮಾತಾಡಿದ್ ಯಾವ್ದು ಸಂದರ್ಭಗಳೇ ಇಲ್ಲ. ಅವ್ರು ಎಲ್ಲರ ಬಗ್ಗೆನೂ ಒಳ್ಳೇದ್ ಮಾತಾಡ್ತಿದ್ರು, ಒಳ್ಳೆ ಮನಸ್ಸಿನ ವ್ಯಕ್ತಿ ಆಗಿದ್ರು. ಹಿಂಗಾಗಿ ಅವರು ಎಲ್ಲಾ ಪತ್ರಕರ್ತರಿಗೂ ಕೂಡ ಒಂಥರ ಅಮ್ಮನ ಸ್ವರೂಪನೇ ಅಂತ. ನಿಜ ಎಕ್ಸಾಕ್ಟ್ಲಿ ಗೌರೀಶ್. ಯಾಕಂದರೆ ನಮ್ಮ ಮನಸ್ಸಿನ ಮಾತನ್ನು ನೀವು ಇದರಲ್ಲಿ ಹೇಳ್ತಾ ಇದ್ದೀರಿ. ಅವ್ರನ್ನ ಫಸ್ಟ್ ಟೈಮ್ ಅವ್ರ ಹತ್ರ ಅಂದರೆ ಪತ್ರಕರ್ತನಾಗಿ ಅವರ ಬೈಟನ್ನು ತಗೊಳ್ಕೊಂಡು ಹೋದಾಗ
ಬಹುತೇಕ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದಿದ್ದು ರಾಜಕೀಯ ವರದಿಗಾರರಾಗಿದ್ದಾಗ ಮಾತನಾಡಿಸಿದ್ದು ಹೆಚ್ಚಾಗಿ ಲೈಕ್ ಯಾವುದೋ ಒಂದು ಯಾರೋ ಒಬ್ಬರು ತೀರ್ಕೊಂಡಾಗ ಬರ್ತಿದ್ರು, ಆ ಟೈಮಲ್ಲಿ ಹೋಗಿ ಮಾತಾಡಿಸ್ತಿದ್ವಿ. ಅಮ್ಮನನ್ನು ಮಾತಾಡಿಸಿದಂಥ ಅನುಭವ ಅಂತ ಹೇಳಿದ್ರೆ ನಿಜವಾದಂಥ ಅನುಭವ ಅದೇ ರೀತಿಯಾಗಿ ಆಗ್ತಾಯಿತ್ತು ಅವ್ರನ್ನ ಎದುರುಗಡೆ ನಿಂತಾಗ ಮಾತಾಡಿಸಿದಾಗ. ಆದರೆ ಆ ಸಂದರ್ಭಗಳಲ್ಲಿ ಅವರು ಸಹಜವಾಗಿಯೇ ಕಣ್ಣೀರು ಹಾಕ್ತಾಯಿದ್ರು, ನೋವಲ್ಲಿ ಮಾತಾಡಿದ್ರು, ಯಾವುದೇ ವ್ಯಕ್ತಿಯ ಬಗ್ಗೆ ಬಹಳ ಒಳ್ಳೆಯ ವಿಚಾರಗಳನ್ನು ಅವರು ಹೇಳ್ತಾಯಿದ್ರು. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಲೀಲಾವತಿಯವ್ರನ್ನ ನೋಡಿದಾಗ ಮತ್ತು ಅವರು ಪಟ್ಟಿರುವ ಕಷ್ಟಗಳೆಲ್ಲವೂ ಒಂದು ಭಾಗದಲ್ಲಿ ಇದ್ದರೆ, ನೀವು ಆವಾಗಲೇ ಒಂದು ವಿಚಾರವನ್ನು ಹೇಳಿದ್ರಿ ಗೌರೀಶ್, ವಾಪಸ್ ಕೊಡುವಂಥದ್ದು ಅಂತೇಳಿ, ಸಮಾಜಕ್ಕೆ ತಾನು ಗಳಿಸಿದ್ದನ್ನು ವಾಪಸ್ ಕೊಡುವಂಥದ್ದು. ಅದೊಂದು ಪಶುವೈದ್ಯ ಆಸ್ಪತ್ರೆ ಇರ್ಬೋದು, ಅಥವಾ ಸೋಲ್ದೇವನಹಳ್ಳಿಯಲ್ಲಿ ತನ್ನ ಊರಿನವ್ರಿಗಾಗಿ, ತನ್ನ ಸುತ್ತಮುತ್ತಲಿನ ಬದುಕು ಕಟ್ಟಿಕೊಂಡವರಿಗೆ ಅವರ ಬದುಕು ಹಸನಾಗಿರಬೇಕು ಅಂತೇಳಿ ಒಂದು ಆಸ್ಪತ್ರೆ ಕಟ್ಟಿಸ್ಕೊಡೋದಿರ್ಬೋದು. ಊರಿಗೆ ಬಸ್ ಇಲ್ಲ ಅಂತೇಳಿ BMTC ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಗಣೇಶ್ ಕಾಸರಗೋಡವರು, BMTC ಕಚೇರಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಇಲ್ಲ ಬಸ್ ಬೇಕು ಅಂತೇಳಿ ಪ್ರೊಟೆಸ್ಟ್ ಕೂತ್ಕೊಂಡ್ಬಿಟ್ರು ಅಂತ ಹೇಳಿ. ಈ ರೀತಿಯಾಗಿ ತನ್ನ ಸುತ್ತಲಿನವರಿಗೆ ವಾಪಸ್ ಏನೋ ಕೊಡಬೇಕು ಅನ್ನುವಂತಹ ಕಳಕಳಿ, ಕಾಳಜಿ ಇದೆಯಲ್ಲ, ಅದು ಯಾವ ರೀತಿ ಅಂತ ವಿಶೇಷ ಅಂತ ಅನ್ಸುತ್ತೆ ಗೌರೀಶ್? ಇಲ್ಲ, ಅದು ಬಹಳ ವಿಶೇಷ ನನ್ನ ಪ್ರಕಾರ. ಯಾಕೆಂದ್ರೆ ನಮ್ ಲೈಫ್ಲೇ ನಾವ್ ಎಷ್ಟು ಬಿಸಿ ಆಗ್ಬಿಡ್ತೀವಿ ಅಂದ್ರೆ ನಮ್ಗೆ ಇನ್ನೊಬ್ರು ಕಷ್ಟಕ್ಕೆ ಸ್ಪಂದಿಸುವಂತ ಗುಣನ ನಾವು ನಿಧಾನವಾಗಿ ಕಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಅದು ಎಸ್ಪೆಷಲಿ ಬೆಂಗಳೂರಿಗೆ ಬಂದಾಗಂತೂ ಅದು ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಅದ್ರ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ನಾವು ಊರಿಗೆ ಹೋದಾಗ ಯಾರೊಬ್ರು ಬಂದ್ರೆ ನಮ್ಗೆ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಹೆಂಗೆ ಅಂತಂದ್ರೆ ಅದಾಗಲ್ಲ ಖುಷಿ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ ಅದು ಆಗೋದೇ ಇಲ್ಲ. ಆಮೇಲೆ ಯಾರಿಗೂ ಟೈಮ್ ಕೊಡಕ್ ಟೈಮ್ ಇಲ್ಲ ನಮ್ಮ ಹತ್ರ. ಆ ತರದೊಂದು ಜೀವನ ಆಗ್ಬಿಟ್ಟಿರುತ್ತೆ. ಇದು ನಾವು ಏನ್ ಅಚೀವ್ ಮಾಡ್ತೀವಿ ಫೈನಲಿ ಅಂತ ನನಗೆ ಕೆಲವೊಂದ್ಸಲ ಅದ್ರ ಬಗ್ಗೆ ಒಂದು ಏನ್ ಬೇಕಾ ನಮ್ಗೆ ಈ ಲೈಫ್ ಅನ್ನೋ ತರನೂ ಆಗುತ್ತೆ. ಬಟ್ ಲೀಲಾವತಿ ಅವ್ರದ್ದು ಬದುಕನ್ನು ನೋಡಿದ್ರೆ ಅದು ನಿಜಕ್ಕೂ ಮಾದರಿನೇ. ಯಾಕಂದ್ರೆ ನೀವ್ ಹೇಳ್ದಂಗೆ ಅವ್ರು ಬೇರೆಗೋಸ್ಕರ ತುಡಿತಾ ಇದ್ರು, ಬೇರೆಗೋಸ್ಕರ ಅಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ನನ್ನ ಪ್ರಕಾರ ಅಂದ್ರೆ ಕಷ್ಟದಿಂದ ಬಂದಂತವ್ರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಕಷ್ಟ ನೋಡ್ಕೊಂಡು ಬಂದಿರುವಂತಹ ಒಬ್ಬ ಸಾಮಾನ್ಯ ಕುಟುಂಬದ, ಬಡ ಕುಟುಂಬದ ಮಹಿಳೆ ಒಂದು ಎತ್ತರಕ್ಕೆ ಏರಿದಾಗ, ಒಂದು ದುಡ್ಡು ಗಳಿಸಿದಾಗ, ಒಂದ್ ಪವರ್ಫುಲ್ ಪೊಸಿಷನ್ ಇದ್ದಾಗ ಅಲ್ಲಿ ಏನ್ ಮಾಡಕ್ ಸಾಧ್ಯ ಆಗತ್ತೆ ಅಂತಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಸಾಧ್ಯ ಆಗತ್ತೆ. ಬಟ್ ಬಹಳಷ್ಟು ಜನ ಏನ್ ಮಾಡ್ತಾರೆ, ಅದನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮಗೋಸ್ಕರ ಅಷ್ಟೇ ಬಳಸ್ಕೊಳ್ತಾರೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಬಳಸ್ಕೊಳ್ಳಲ್ಲ. ಸೊ ಅದು ಲೀಲಾವತಿಯವರ ಒಂದು ವಿಶೇಷವಾದ ಗುಣ. ಅದನ್ನ ನಾವು ಗುರುತಿಸ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಓಕೆ, ಅವ್ರು ಒಳ್ಳೆ ಆಕ್ಟರ್ ಆಗಿದ್ರು, ಪ್ರಶಸ್ತಿಗಳನ್ನ ತಗೊಂಡ್ರು, ದುಡ್ಡು ಗಳಿಸಿದ್ರು, ಚೆನ್ನಾಗ್ ಮಾಡಿದ್ರು, ಓಕೆ ಹೋದ್ರು ಅನ್ನೋದು ಒಂದು ಆಯಾಮ ಮಾತ್ರ. ಬಟ್ ಈ ಸಾಮಾಜಿಕ ಆಯಾಮ ಇದೆಯಲ್ಲ, ಇದು ಬಹಳಷ್ಟು ಜನ ನಟರಿಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರು ತಮ್ಮ ಇದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಆದ್ರೆ ಈ ಒಂದು ಸಮಾಜಮುಖಿ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದಿದೆಯಲ್ಲ, ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಜನರ ಜೊತೆ ಇದ್ದಾಗ. ಯಾಕೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಸ್ಟಾರ್ ಆದ ತಕ್ಷಣ ನೀವು ಜನರ ಜೊತೆ ಬೆರೆಯೋದೇ ಮಿಸ್ ಆಗುತ್ತೆ ಬಹಳಷ್ಟು ಜನರಿಗೆ. ಮತ್ತು ಯಾರು ಬೆರೀತಾರೆ ಅವ್ರಿಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀವು ಸೂಪರ್ ಸರ್, ನೀವು ಅದ್ಭುತ ಸರ್, ನಿಮ್ ಸಿನಿಮಾ ಬಿಡಿ ಸರ್, ಈ ತರನ ಹೇಳ್ತಾರೆ. ಯಾರು ಕೂಡ ಅವ್ರಿಗೆ ನೀವು ಡಬ್ಬಾ ಸಿನಿಮಾ ಮಾಡ್ತಾ ಇದೀರಾ, ನೀವ್ ಯಾಕೆ ಈ ತರ ಸಿನಿಮಾ ಮಾಡ್ತಾ ಇದೀರಾ, ಯಾಕೆ ಈ ತರ ರೋಲ್ ಮಾಡ್ತಾ ಇದೀರಾ, ಯಾಕೆ ಅವ್ರ ಜೊತೆ ಈ ತರ ಯಾರು ಹೇಳಲ್ಲ. ಹಿಂಗಾಗಿ ನಟರುಗಳು ಅಂದ್ರೆ ಸ್ಟಾರ್ಗಳು ಯೂಶ್ವಲಿ ಒಂದು ಲೋಕ ಹೆಂಗ್ ಕ್ರಿಯೇಟ್ ಆಗಿರ್ತಾವ್ರ ಎದುರುಗಡೆ ಅಂದ್ರೆ, ಅವ್ರಿಗೆ ತಮ್ಮ ತಪ್ಪುಗಳಾಗ್ಲಿ, ತಾವು ಮಾಡುವಂತಹ ತಪ್ಪು ನಿರ್ಧಾರಗಳ ಬಗ್ಗೆ ಯಾರು ಹೇಳಲ್ಲ. 99% ಹೇಳಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಿಮ್ ಪಕ್ಕದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿಷ್ಠುರವಾಗಿ ನಿಮ್ ತಪ್ಪುಗಳನ್ನ ಹೇಳುವಂತ ಒಬ್ಬ ಸ್ನೇಹಿತ ಇಲ್ಲದೆ ಇದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ. ಸೊ ನಾನು ಬಟ್ ಕೆಲವ್ರಿಗೆ ಅದು ಬೇಕಾಗಲ್ಲ, ಕೆಲವ್ರಿಗೆ ಅವ್ರಿಗೆ ಗೊತ್ತಾಗತ್ತೆ. ನನಗೆ ಗೊತ್ತಾಗತ್ತೆ ನನ್ನ ತಪ್ಪು. ಲೀಲಾವತಿಯವರು ಆತರ ಅಂದ್ರೆ ತಪ್ಪುಗಳ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಅವರ ಒಂದ್ ಸಮಾಜಮುಖಿ ಅಂತಂದ್ರೆ, ನೀವು ಸ್ಟಾರ್ ಆಗಿದ್ದೀರಾ, ನೀವು ದುಡ್ಡು ಗಳಿಸಿದಿರಾ, ನೀವೆಲ್ಲ ಮಾಡಿದಿರಾ, ಈಗ ನಾವು ಟೈಮ್ ಟು ಗಿವ್ ಬ್ಯಾಕ್ ಅನ್ನೋದನ್ನ ಅವರು ಶುರು ಮಾಡಿ, ನಾನು ಕಳೆದ ಸಲ ಹೇಳ್ದಂಗೆ ಆ ಗಿವ್ ಬ್ಯಾಕ್ ಮಾಡ್ಬೇಕಾದ್ರೆ ಏನಂದ್ರೆ ಫಸ್ಟ್ ನಾವು ಸರಿ ಇರ್ಬೇಕಲ್ವಾ. ಅವ್ರು ಅದನ್ನ ಫಸ್ಟ್ ಮಾಡ್ಕೊಂಡ್ರು. ಅವ್ರು ಚೆನ್ನೈಲಿದ್ದಾಗೂ ಅಷ್ಟೇ, ಬೆಂಗಳೂರಲ್ಲಿದ್ದಾಗ ಅಷ್ಟೇ, ಅವ್ರು ದುಡಿದ ದುಡ್ಡನ್ನ ಅವ್ರು ಇದ್ರ ಮೇಲೆ ತಮ್ಮ ಲ್ಯಾಂಡ್ ಮೇಲೆ ಹಾಕಿದ್ರು. ಲ್ಯಾಂಡ್ ಯಾವಾಗ್ಲೂ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅವಾಗ ನೀವು ವಾಪಸ್ ಕೊಡಕ್ ಸಾಧ್ಯ ಆಗುತ್ತೆ. ಸೊ ಆ ತರದೊಂದು ಸ್ಟ್ರಾಟಜಿಕ್ ಮೂವ್ ಅದು. ನಾನು ಯಾವಾಗ್ಲೂ ಯೋಚನೆ ಮಾಡುದು, ಹೆಣ್ಮಗಳಿಗೆ ಅಂತ ಒಬ್ಬ ಹಳ್ಳಿಯಿಂದ ಬಂದಂತ, ಒಂದು ಬೆಳ್ತಂಗಡಿ ಅಂತ ಒಂದು ಪುಟ್ಟ ಪಟ್ಟಣದ ಬಂದಂತ, ಒಂದು ಒಳ್ಳೆ ಎಜುಕೇಶನ್ ಸಿಗದಿರುವಂತ ಒಬ್ಬ ಹೆಣ್ಮಗಳು ಇಷ್ಟೆಲ್ಲ ಯೋಚನೆ ಮಾಡಕ್ ಹೆಂಗ್ ಸಾಧ್ಯ ಆಯ್ತು? ಸೊ ಅದು ನನಗನ್ಸೋದು ಒಂದೇನೋ ಕೈ ಹಿಡಿದು ನಡೆಸುತ್ತೆ ಅಂತಂತಾರಲ್ಲ, ಅದು ನನ್ಗೆ ಅಂದ್ರೆ ದೇವ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಬಟ್ ಏನೋ ಅವ್ರ ಒಳಗಡೆ ಆ ಶಕ್ತಿ ಇತ್ತು. ಆ ಶಕ್ತಿ ಇಲ್ಲಿ ತನಕ 86 ವರ್ಷಗಳ ತನಕ ಸಕ್ರಿಯ ಜೀವನ ನಡೆಸಿ ಎಲ್ಲೂ ಕೂಡ ನೋಡಿ, ನೀವು ಲೀಲಾವತಿಯವರು ನಮಗ ಕಾಣದೇ ಇರುವಂತ ದಿನಗಳೇ ಇಲ್ಲ. ಅಂದ್ರೆ ಅವರು ಮುಗಿತಲ್ವಾ, ಅವರು ಇಲ್ಲ ಆತರ ಇರ್ಲೇ ಇಲ್ಲ. ಅವ್ರು ಯಾವಾಗ್ಲೂ ಸುದ್ದಿಲಿ ಇರ್ತಿದ್ರು. ಒಳ್ಳೆ ವಿಚಾರಗಳಿಗೋಸ್ಕರ ಸುದ್ದಿ ಇರ್ತಿದ್ರು. ಅವ್ರಿಗೆ ಆಗೋಷ್ಟು ಅವರು ಆಕ್ಟಿಂಗ್ ಮಾಡಿದ್ರು, ಆಕ್ಟಿಂಗ್ ಸಾಕದ ಕೃಷಿ ಮಾಡಿದ್ರು, ಕೃಷಿ ಮಾಡ್ತಾ ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಆಮೇಲೆ ಅಂದ್ರೆ ಕೊನೆ ಕ್ಷಣದವರೆಗೂ ಆಕ್ಟಿವ್ ಆಗಿದ್ಕೊಂಡು
ಅವರು ನಮ್ಮಿಂದ ಅಗಲಿದ್ದಾರೆ. ಸಾರ್ಥಕ ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಲೀಲಾವತಿಯವರ ತರ ಜೀವನ ಅಂತ ಹೇಳಕ್ ಸಾಧ್ಯ ನನಗೆ. ನಿಜ ಗೌರೀಶ್ ಅವರೇ, ಧನ್ಯವಾದ. ಇಷ್ಟೊತ್ತು ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹರಿಣಿಯವರು ಕೂಡ ಇದ್ದಾರೆ. ಹರಿಣಿಯವರೇ, ನೀವು ಆವಾಗಲೇ ಹೇಳಿದ್ರಿ ಹೇಗೆ ಒಂದು ಒಡನಾಟ ಚೆನ್ನಾಗಿ ಉಳಿಸ್ಕೊಳ್ಳುವಂಥದ್ದನ್ನು ಮಾಡಿದ್ರು ಅವರು. ಸಿನಿಮಾದ ಆಚೆಗೂ ಇದ್ದಂಥ ಒಂದು ಫ್ರೆಂಡ್ಶಿಪ್ ಹೆಂಗಿತ್ತು ಅಂತೇಳಿ, ಕಡೆದಾಗಿ ಅವ್ರನ್ನ ಭೇಟಿಯಾಗೋದಕ್ಕೆ ಯಾವಾಗ ಸಾಧ್ಯ ಆಯಿತು ಹರಿಣಿಯವರೇ? ಮಾತಾಡಿದವರು ಇವಾಗ ಮಾತಾಡಿದವರು ಲೀಲಾವತಿಯವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನ ನೋಡಿದ್ರೆ ಅಮ್ಮನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹೌದು ಹೌದು. ನಾನು ಅವರು ಮೀಟ್ ಮಾಡಿದಾಗ, ಆಫ್ಟರ್ ಎ ಲಾಂಗ್ ಟೈಮ್ ಮೀಟ್ ಮಾಡಿದಾಗ ಬಾಲ್ಯ ಸ್ನೇಹಿತರನ್ನ ಮೀಟ್ ಮಾಡ್ದಂಗೆ ಆಗ್ತಿತ್ತು. ನಿಜ ನಿಜ. ನನಗೂ ಅವರಿಗೂ ಅಷ್ಟು ಪರಿಚಯ ಇತ್ತು, ಅಷ್ಟು ವರ್ಷಗಳ ಪರಿಚಯ ನಮ್ಮದು. ಅವರ ಬಗ್ಗೆ ಇನ್ನೇನು ಹೇಳಲಿಕ್ಕಿಲ್ಲ, ಎಲ್ರಿಗೆಲ್ಲ ಗೊತ್ತಿರೋ ವಿಷಯ. ಅವ್ರು ಮಾಡಿದ ಕೆಲಸ ನೋಡಿ ಕಲ್ತ್ಕೊಳ್ಳೋ ಭಾಗ್ಯ ಎಷ್ಟು ಜನಕ್ಕಿದೆಯೋ ಅವರೆಲ್ಲ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಇನ್ನು ಅವರ ಮಗ ಅವ್ರು ಮಾಡಿದ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ಲಿ, ಬಾಕಿಯವರಿಗೆ ಆದರ್ಶ ಪುರುಷನಾಗಿರಲಿ, ತಾಯಿಯ ಹೆಸರಲ್ಲಿ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಅಷ್ಟೇ. ನಿಜ ಹರಿಣಿಯವರೇ, ಧನ್ಯವಾದ ನಮ್ಮ ಜೊತೆಗೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹರಿಣಿಯವರೇ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.